ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇನ್ಮುಂದೆಯಿಂದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಷ್ಟು ದಿನ ಏನು 2,000 ರೂಪಾಯಿ ಹಣ ಬರ್ತಿತ್ತು, ಇನ್ನು ಮುಂದೆ 3,000 ರೂಪಾಯಿ ಹಣ ಬರುತ್ತೆ ಅಂತ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಇದು ನಿಜನ ಇನ್ಫಾರ್ಮೇಷನು. ಅಂದರೆ ಯಾವ ತಿಂಗಳಿಂದ 3,000 ರೂಪಾಯಿ ಹಣ ಬರುತ್ತೆ, ಇದಕ್ಕೆಲ್ಲ ನಾವು ಏನೇನು ಮಾಡಬೇಕು, ಏನೇನು ಕಂಡೀಷನ್ಸ್ ಇದೆ, ಪ್ರತಿಯೊಂದು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ, ಯಾಕಂದರೆ ತುಂಬ ರಾಂಗ್ ಇನ್ಫಾರ್ಮೇಷನ್ಸ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಸೊ ಹಾಗಾಗಿ ಕ್ಲಾರಿಟಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಹೆಸರು ಉಷಾ ಅಂತ, ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಯಾವುದೇ ಹೊಸ ವಿಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋನ ಮಿಸ್ ಮಾಡ್ದಲೇ ನೀವು ಕೂಡ ನೋಡ್ಬೋದು. ಹಾಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ. ನೀವು ಲೈಕ್ ಕೊಟ್ಟರೆ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಅರ್ಥ ಆಗ್ತಾ ಇದೆ, ಇಷ್ಟಪಡ್ತಾ ಇದ್ದೀರಾ ಅಂತ. ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ನಿಮ್ಮ ವಾಟ್ಸಪ್ ಗ್ರೂಪ್ಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಈಗ ಒಂದು 3-4 ದಿವಸದಿಂದ ಅಂತೂ ತುಂಬಾ ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಅಥವಾ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಏನಪ್ಪ ಅಂತಂದರೆ ವಿಷಯ, ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮುಂಚೆ ಏನು 2,000 ರೂಪಾಯಿ ಹಣ ಬರ್ತಾಯಿತ್ತು, ಬಟ್ ಇನ್ನು ಮುಂದೆಯಿಂದ 3,000 ರೂಪಾಯಿ ಹಣ ಬರುತ್ತೆ ಅಂತ CM ಸಿದ್ದರಾಮಯ್ಯ ಅವರು ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ ಅಂದ್ಬಿಟ್ಟು ತುಂಬಾ ಈ ವಿಡಿಯೋ ವೈರಲ್ ಆಗ್ತಾ ಇದೆ. ಬಟ್ ಕ್ಲಾರಿಟಿ ಕೊಡ್ತಾ ಇದ್ದೀನಿ, ನಿಜವಾಗ್ಲೂ ಇನ್ನು ಮುಂದೆ ಯಾವುದೇ ರೀತಿ ಆ ಥರ ಹಣ ಬರೋದಿಲ್ಲ. ಅಂದರೆ ಇಷ್ಟು ದಿನ ಏನು 2,000 ರೂಪಾಯಿ ಹಣ ನಿಮಗೆ ಸರ್ಕಾರದಿಂದ ಕೊಡ್ತಾಯಿದ್ರು ಪ್ರತಿ ತಿಂಗಳು, ಅಷ್ಟೇ ಬರೋದು. ಯಾವುದೇ ರೀತಿ ಬಜೆಟಲ್ಲಿ ಅದ್ರ ಬಗ್ಗೆ ಮಾತಾಡಿಲ್ಲ. ಅಂದರೆ 3,000 ರೂಪಾಯಿ ಕೊಡ್ತೀವಿ ಅಂತ ಯಾವುದೇ ರೀತಿ ಈ ಥರ ಸಿದ್ದರಾಮಯ್ಯ ಸರ್ ಅವರು ತಿಳಿಸಿಲ್ಲ. ಸೊ ಹಾಗಾಗಿ ದಯವಿಟ್ಟು ಸುಳ್ಳು ಸುದ್ದಿನ ಬೇರೆ ಯೂಟ್ಯೂಬರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸುಮ್ಮನೆ ರೂಮರ್ಸ್ ಆಡಿಸೋದ್ರಿಂದ ತುಂಬಾ ಜನಗಳಿಗೆ ಕನ್ಫ್ಯೂಸ್ ಆಗುತ್ತೆ. ಮುಂಚೆ ಕೂಡ ನಾನೇ ಈ ವಿಡಿಯೋ ಮಾಡಿ ತಿಳಿಸಿದ್ದೆ. ಅಂದರೆ ಗ್ಯಾಸ್ ಸಿಲಿಂಡರ್ ದರ ಕೂಡ ಅಷ್ಟೇ, ಸುಮ್ಮನೆ KYC ಮಾಡಿಸಿದ್ರೆ ನಿಮಗೆ 450 ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ವೈರಲ್ ಮಾಡಿದರು. ಅದು ಕೂಡ ತುಂಬಾ ಸುಳ್ಳು ಸುದ್ದಿ ಆಗಿತ್ತು. ಸುಮ್ಮನೆ KYC ಮಾಡ್ಸೋಕ್ಕೆ ಜನಗಳು ಕ್ಯೂ ನಿಂತ್ಕೊಂಡು ತುಂಬಾ, ಅಂದರೆ ಇಲ್ಲಿ ಏನಾಗ್ತಿದೆ ಅಂದರೆ ಸೋಷಿಯಲ್ ಮೀಡಿಯಾನ ಕೆಲವೊಬ್ಬರು ತಪ್ಪಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ. ಅಂದರೆ ಈ ಥರ ಸುಳ್ಳು ಸುದ್ದಿ ಹರಡಿಸಿದ್ರೆ ಬೇಗ ವೈರಲ್ ಆಗುತ್ತೆ, ಲೈಕ್ಸ್ ಬರುತ್ತೆ, ಶೇರ್ಸ್ ಬರುತ್ತೆ ಅಂದ್ಬಿಟ್ಟು ರಾಂಗ್ ಇನ್ಫಾರ್ಮೇಷನ್ ಎಲ್ಲ ಶೇರ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಯಾವುದೇ ರೀತಿ ನೀವು ಕನ್ಫ್ಯೂಸ್ ಆಗಬೇಡಿ. ಇನ್ನು ಮುಂದೆಯಿಂದ ಏನು 2,000 ರೂಪಾಯಿ ಬರ್ತಾ ಇತ್ತು, ಈ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ, ಇವಾಗ 5 ವರ್ಷ ಏನಿದೆ ಅವ್ರದ್ದು ಟರ್ಮು, ಅದು ಮುಗಿಯೋವರೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಏನು 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು, ಅಷ್ಟನ್ನು ಮಾತ್ರ ಕೊಡೋದು. ಯಾವುದೇ ರೀತಿಯಿಂದ 3,000 ರೂಪಾಯಿ ಹಣ ಕೊಡೋದಿಲ್ಲ. ಪ್ಲೀಸ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ತುಂಬ ಜನ ಹಾಗೆ ಅಂದ್ಕೊಂಡಿದ್ದಾರೋ ಇನ್ನು ಮುಂದೆಯಿಂದ 3,000 ರೂಪಾಯಿ ಹಣ ಬರುತ್ತೆ ಅಂತ. ಅದೇ ದುಡ್ಡನ್ನ ನಂಬ್ಕೊಂಡಿರೋರು ತುಂಬ ಜನ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆಲ್ಲ ಸುಮ್ಮನೆ 1,000 ರೂಪಾಯಿ ಜಾಸ್ತಿ ಬರುತ್ತೆ ಅಂದರೆ ಎಲ್ಲರಿಗೂ ಖುಷಿ ಆಗೇ ಆಗುತ್ತಲ್ವ. ಯಾರು ಸುಮ್ಮನೆ ಇರ್ತಾರೆ ಹೇಳಿ, ಎಲ್ಲರಿಗೂ ಖುಷಿ ಆಗೇ ಆಗುತ್ತೆ. ಸೊ ಹಾಗಾಗಿ ನಿಜ ಇದ್ದರೆ ಹೇಳೋಣ, ಬಟ್ ಸುಮ್ಮನೆ ಸುಳ್ಳು ಸುದ್ದಿ ಎಲ್ಲ ಹರಡ್ಸೋದು ಬೇಡ, ಅದರಿಂದ ನಿಮಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಸುಳ್ಳು ಸುದ್ದಿ ಬಗ್ಗೆ ವೀಡಿಯೋಸ್ನ ಯಾರೂ ಮಾಡಬೇಡಿ. ಹಾಗೆ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಈಗ ಆಲ್ರೆಡಿ ಹಾಕಿದ್ದಾರೆ, 95% ಜನಕ್ಕೆ ತಲುಪಿದೆ. ಇನ್ನು ಕೆಲವೊಬ್ಬರಿಗೆ ಬಂದಿರಲ್ಲ ಟೆಕ್ನಿಕಲ್ ಇಶ್ಯೂಯಿಂದ. ಬಟ್ ಈ ತಿಂಗಳು 29ನೇ ತಾರೀಕೊಳಗೆ 6ನೇ ಕಂತಿನ ಹಣ ಎಲ್ಲರಿಗೂ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಆಲ್ರೆಡಿ 95% ಆಗೋಗಿದೆ. ಇನ್ನು ಕೆಲವು ಜನಕ್ಕೆ ಟೆಕ್ನಿಕಲ್ ಇಶ್ಯೂಯಿಂದ ಬಂದಿರೋದಿಲ್ಲ. ಸೊ ಅವ್ರಿಗೂ ಕೂಡ 29ನೇ ತಾರೀಕೊಳಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇನ್ನು ಯಾರಿಗೂ ಕೆಲವೊಬ್ಬರಿಗೆ ಇನ್ನೂ 1 ಕಂತಿನ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ನೀವು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸ್ಗೆ ಹೋಗಿ ಭೇಟಿ ಮಾಡಿ. ಅವರಿಗೆ ಹೇಳಿ ಈ ಥರ, ಅಂದರೆ ನೀವು ಅಪ್ಲೈ ಮಾಡಿದಾಗ ನಂಬರ್ಸ್ ಕೊಟ್ಟಿರ್ತಾರಲ್ಲ ಅಕ್ನಾಲೆಜ್ಮೆಂಟು, ಅದನ್ನೆಲ್ಲ ತೊಗೊಂಡು ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು, ಪ್ರತಿಯೊಂದನ್ನು ತೊಗೊಂಡು ಹೋಗಿ ಕೇಳಿ. ಖಂಡಿತವಾಗ್ಲೂ ನಿಮಗೆ ಏನು ಪ್ರಾಬ್ಲಮ್ ಆಗಿದೆ, ಏನು ತಪ್ಪಿಂದ ನಿಮಗೆ ಬರ್ತಾ ಇಲ್ಲ, ನಿಮ್ದೇನಾದರೂ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿಲ್ವಾ, ಅಥವಾ ರೇಷನ್ ಕಾರ್ಡಲ್ಲಿ ಏನಾದರೂ ತಪ್ಪಿದೆಯಾ, ನಿಮಗೆ ಪ್ರತಿಯೊಂದು ಕೂಡ ಅವ್ರು ಮಾಹಿತಿನ ಕೊಡ್ತಾರೆ. ಅಂದರೆ ಈಗ 6ನೇ ಕಂತಿನ ಹಣ ಬಂದಿಲ್ಲ ಅಂದರೆ ನೀವೇನು ಹೋಗೋಕ್ಕೆ ಹೋಗ್ಬೇಡ್ರಿ. ಅಂದರೆ 1 ಕಂತಿನ ಹಣ ಬಂದಿರಲ್ಲ ನೋಡಿ, ಆ ಥರ ಕೂಡ ತುಂಬ ಜನ ಇದ್ದಾರೆ. ಅದಕ್ಕೋಸ್ಕರ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು 1 ಕಂತಿನ ಹಣ ನಮಗೆ ಬಂದೇ ಇಲ್ಲಪ್ಪ, ನಾವು ಅಪ್ಲೈ ಮಾಡಿದ್ದೀವಿ ಅಂತ ಅನ್ನೋರು ಇದ್ದರೆ ದಯವಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ನೀವು ಆಫೀಸರ್ಸ್ನ ಭೇಟಿ ಮಾಡಿ. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಹೋಗಿ, ಅವರೆಲ್ಲ ಚೆಕ್ ಮಾಡ್ತಾರೆ. ಅಂದರೆ ಅವ್ರಿಗೆ ಬಂದಿರುತ್ತೆ ಲಿಸ್ಟು. ಬಂದಿಲ್ಲ ಯಾರ್ಯಾರಿಗೆಲ್ಲ ದುಡ್ಡು ಬಂದಿರಲ್ಲ ಅವ್ರದ್ದೆಲ್ಲ ಏನೇನು ತಪ್ಪಾಗಿರುತ್ತೆ, ಆಧಾರ್ ಸೀಡಿಂಗ್ ಆಗಿಲ್ವಾ, ಅಥವಾ
ನೀವು ಲಿಂಕ್ ಮಾಡಿರೋ ಬ್ಯಾಂಕ್ ಅಕೌಂಟಲ್ಲಿ ಏನಾರ ಪ್ರಾಬ್ಲಮ್ ಇದೆಯಾ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನೀವು ಬಂದಿಲ್ಲ ಅಂತ ಸುಮ್ಮನೆ ಕೂತ್ರೆ ಆ ಕೆಲಸ ಆಗೋದಿಲ್ಲ. ಸೊ ಹಾಗಾಗಿ ಬಂದಿಲ್ಲ ಅಂದರೆ ಒಂದ್ಸತಿ ಅಲ್ಲಿ ಆಫೀಸ್ಗೆ ಹೋಗಿ ಚೆಕ್ ಮಾಡಿ, ಆಫೀಸರ್ಸ್ನ ಭೇಟಿ ಮಾಡಿ, ಖಂಡಿತವಾಗ್ಲೂ ಅವ್ರು ನಿಮಗೆ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ಹಾಗೆ ಇನ್ನು ಮುಂದೆ ಯಾವುದೇ ರೀತಿ ಆ ಥರ 3,000 ರೂಪಾಯಿ ಹಣ ಬರೋದಿಲ್ಲ. ಇಷ್ಟು ದಿನ ಏನು 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿತ್ತು ಅದನ್ನೇ ಮುಂದುವರಿಸ್ತಾರೆ. ಯಾವುದೇ ರೀತಿ ಆ ಥರ ಬಜೆಟಲ್ಲಿ ಅನೌನ್ಸ್ ಮಾಡಿಲ್ಲ. ಓಕೆನಾ? ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ, ಉಪಯುಕ್ತ ಅನಿಸ್ತು, ಯೂಸ್ಫುಲ್ ಆಯಿತು ಅನಿಸಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ಥರ ಹೆಚ್ಚು ವೀಡಿಯೋಸ್ನ ನಾನು ಮಾಡ್ತಾನೆ ಇರ್ತೀನಿ. ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಏನೇ ಗೌರ್ಮೆಂಟಿಂದ ಅಪ್ಡೇಟ್ ಬರಲಿ, ಅಥವಾ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಅಥವಾ ವ್ಲಾಗ್ಸ್ ಆಗಿರ್ಬೋದು, ಪ್ರತಿಯೊಂದು ಥರ ಎಂಟರ್ಟೈನ್ಮೆಂಟು ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಎನ್ಕರೇಜ್ ಮಾಡ್ತೀರಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ.